ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ನು ಇವತ್ತು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಏನಾಗುತ್ತಪ್ಪ ಅಂತಂದರೆ ನಾನು ಸಣ್ಣದಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇನ್ನು ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವೈಷ್ಣವ್ ಅವರು ಲಕ್ಷ್ಮಿ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ. ಏನಪ್ಪ ಈ ಕೀರ್ತಿ ಈ ತರ ಎಲ್ಲ ಮಾಡ್ತಿದ್ದಾಳೆ ಅಂತ ತುಂಬಾನೇ ಬೇಜಾರಲ್ಲಿ ಇದ್ದಾರೆ. ಅಂಥದ್ರಲ್ಲಿ ಈ ವೈಷ್ಣವ್ ಅವರ ತಾಯಿ ಕಾವೇರಿ ಅವರು ಬಂದು ಸಮಾಧಾನ ಮಾಡೋದು ಬಿಟ್ಟು ಇನ್ನೂ ಸ್ವಲ್ಪ ಹುಳಿನ ಹಿಂಡ್ತಾ ಇದ್ದಾರೆ. ಏನೋ ಮಾಡೋದು, ಒಂದಲ್ಲ ಒಂದಿನ ಲಕ್ಷ್ಮಿಗೆ ಎಲ್ಲ ವಿಷಯನೂ ಗೊತ್ತಾಗಬೇಕು. ಅವಾಗ ಏನು ಮಾಡೋದು? ನಾವು ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ, ಬೇರೆ ಯಾರಿಂದಾನೂ ವಿಷಯನ ತಿಳ್ಕೊಂಡ್ರೆ ಅವಾಗ ಏನಾಗುತ್ತೆ, ಲಕ್ಷ್ಮಿ ಹೇಗೆ ರಿಯಾಕ್ಟ್ ಮಾಡಬಹುದು? ನಾನು ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾನೇ ಭಯ ಆಗುತ್ತೆ. ಹಾಗಂತ ವಿಷಯನ ಮುಚ್ಚಿಡಕ್ಕೂ ಆಗಲ್ಲ. ಏನು ಮಾಡೋದು? ಅಕಸ್ಮಾತ್ ಏನಾದರೂ ಲಕ್ಷ್ಮಿಗೆ ಈ ವಿಚಾರನ ನಾವು ಹೇಳ್ಬಿಟ್ರೆ ಏನಾಗಬಹುದು ಮುಂದೆ ಪರಿಣಾಮ ಅಂತ ಇಲ್ಲಿ ಕಾವೇರಿಯವರು ಹೇಳ್ತಾರೆ. ಅದನ್ನು ಕೇಳಿಸಿದ ತಕ್ಷಣ ವೈಷ್ಣವ್ ಅವರು ಹೇಳ್ತಾರೆ, ಹೌದು ಅಮ್ಮ, ನಾನು ಇಷ್ಟು ದಿನ ಇದೇ ಭಯದಲ್ಲಿ ಇದ್ದೆ. ಆದರೆ ಎಷ್ಟು ದಿನ ಅಂತ ಇದೇ ಥರ ಭಯ ಪಟ್ಕೊಂಡಿರೋದು? ಇನ್ನು ನನ್ನ ಕೈಯಲ್ಲಿ ಆಗೋದಿಲ್ಲ. ಹಾಗಿದ್ದಾಗಲಿ ಏನೇ ಆಗಲಿ ನಾನಂತೂ ಇವತ್ತು ಲಕ್ಷ್ಮಿಗೆ ಎಲ್ಲ ವಿಚಾರನೂ ಕೂಡ ಹೇಳ್ಬಿಡ್ತೀನಿ ಅಂತ ವೈಷ್ಣವ್ ಅವರು ಹೊರಟಿರ್ತಾರೆ. ಅಷ್ಟರಲ್ಲಿ ಕಾವೇರಿ ಅವರು ನಿಂತ್ಕೊ ಅಂತ ತಡಿತಾರೆ. ವೈಷ್ಣವ್ ಅವರು ನಿಲ್ದೇನೆ ಹೊರಟೋಗ್ತಾರೆ. ನಂತರ ಕಾವೇರಿ ಅವರು ಮನಸ್ಸಲ್ಲೇ ಅನ್ಕೋತಾರೆ, ನನಗೂ ಕೂಡ ಇದೇ ಬೇಕಿತ್ತು, ಹೋಗು ಎಲ್ಲ ವಿಷಯನೂ ಹೇಳು. ನೀನು ಲಕ್ಷ್ಮಿಗೆ ಎಲ್ಲ ವಿಷಯ ಹೇಳಿದ ತಕ್ಷಣ ಅವಳು ಸುಮ್ಮನೆ ಇರ್ತಾಳೆ ಅಂತ ಅನ್ಕೊಂಡಿದ್ಯಾ? ಅವಳು ಕೇಳಿದ ತಕ್ಷಣ ನನಗೆ ಮೋಸ ಆಗಿದೆ, ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನನ್ನ ಜೊತೆ ಸುಳ್ಳು ಹೇಳಿದ್ದೀರಾ ಅಂತ ಒಂದು ಕ್ಷಣನೂ ಕೂಡ ಈ ಮನೆಯಲ್ಲಿ ಇರೋದಿಲ್ಲ. ನನಗೂ ಅದೇ ಬೇಕು ಪುಟ್ಟ, ಹೋಗು ಅಂತ ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾರೆ ಕಾವೇರಿ ಅವರು. ಇನ್ನು ಇಲ್ಲಿ ಲಕ್ಷ್ಮಿ ಅಡುಗೆ ಮನೆಯಲ್ಲಿ ಹಾಲು ಮಾಡ್ಕೋತಿರ್ತಾಳೆ. ಅದನ್ನು ನೋಡಿಬಿಟ್ಟು ಮನೆ ಕೆಲಸದ ಗಂಗಾ, ಅಲ್ಲ ಲಕ್ಷ್ಮಕ್ಕ, ನೀವ್ಯಾಕೆ ಹಾಲು ಮಾಡ್ಕೋತಿದ್ದೀರಾ, ಯಾರಿಗೆ ಅಂತ ಕೇಳಿದಾಗ ಈ ನಮ್ಮನೆಯವ್ರಿಗೆ, ವೈಷ್ಣವ್ ಅವ್ರಿಗೆ ಅಂತ ಹೇಳ್ತಾರೆ. ಅದಕ್ಕೆ ಗಂಗಾ ಅವರು ರೇಗಿಸ್ತಿರ್ತಾರೆ, ಏನು ವೈಷ್ಣವ್ ಅಣ್ಣಂಗ, ನೀವಿಬ್ಬರು ಹೊರಗಡೆ ಊಟಕ್ಕೆ ಹೋಗಿದ್ರಿ ಅಲ್ವಾ, ಹೊಟ್ಟೆ ಬಿಗಿಯುವಷ್ಟು ತಿಂದ್ಬಿಟ್ಟು ಬಂದ್ಬಿಟ್ಟು ಹಾಲು ಕುಡಿಯುವಷ್ಟು ಜಾಗನೂ ಕೂಡ ಇದೆ ನಿಮ್ಮ ಹತ್ರ ಅಂತ ನಡ್ತಿರ್ತಾಳೆ. ಅದಕ್ಕೆ ಲಕ್ಷ್ಮಿ ಅವರು ಸಪ್ಪೆ ಮುಖ ಮಾಡಿಕೊಂಡು, ಇಲ್ಲ ಗಂಗಕ್ಕ, ನಾವು ಊಟ ಮಾಡಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಊಟ ಮಾಡಿಲ್ವಾ ನೀವು? ಊಟಕ್ಕೆ ಅಂತ ತಾನೇ ಹೊರಗಡೆ ಹೋಗಿದ್ದು, ಯಾಕೆ ಅಲ್ಲಿ ಹೋಟೆಲಲ್ಲಿ ರಜಾ ಮಾಡಿದಾರಾ? ಹಾಗೆ ಹೀಗೆ ಅಂತ ಟೀಕೆ ಮಾಡ್ತಿರ್ತಾರೆ. ಅದಕ್ಕೆ ಲಕ್ಷ್ಮಿ ಅವರು, ಇರುತ್ತಲ್ಲ ಕೆಲವೊಂದು ವಿಷಯಗಳು, ಅದಕ್ಕೆ ನಮಗೆ ತುಂಬಾ ಬೇಜಾರಾಯಿತು, ಊಟ ಮಾಡ್ದೇ ಹಾಗೆ ಬಂದ್ವಿ ಅಂತ ಹೇಳ್ತಿರ್ತಾಳೆ. ಅದನ್ನು ವಿಧಿ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ನಗ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ವೈಷ್ಣವ್ ಅವರು ಬರ್ತಾರೆ. ಫ್ರೆಂಡ್ಸ್, ವೈಷ್ಣವ್ ಅವರು ಎಲ್ಲ ವಿಷಯನೂ ಲಕ್ಷ್ಮಿಗೆ ಹೇಳ್ತಾರೆ. ಮುಂದೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್.